ನನ್ನ ಫೇವ್ರೆಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಇದು. ದಿನ ಪ್ರೋಟೀನ್ ಕುಡಿದು ಬೋರ್ ಆಗ್ಬಿಟ್ಟಿದೆ, ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ಎಣ್ಣೆ ಹೊಡೆಯಕ್ಕೆ ಬಂದಿದ್ದೀನಿ. ನನ್ನ ಬ್ರ್ಯಾಂಡ್ ಯಾವುದು ಅಂತ ನೀವು ತಿಳ್ಕೊಬೇಕಾ? ನನ್ನ ಫೇವ್ರೆಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಇದು ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ನನ್ನ ಬ್ರ್ಯಾಂಡ್ ಯಾವತ್ತಿದ್ರು ಟ್ರಾನ್ಸ್ಫಾರ್ಮಿಂಗ್ ನ್ಯೂಟ್ರಿಷನ್. ಇವಾಗ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಒಬ್ರು ವರ್ಕ್ ಮಾಡೋರು ಆರ್ಡರ್ ಕೊಟ್ಟಿದ್ರು, ಸೊ ಖುದ್ದಾಗಿ ನಾನೇ ಭೇಟಿ ಆಗ್ಬಿಟ್ಟು ಅವ್ರಿಗೆ ಆರ್ಡರ್ ಕೊಡೋಣ ಅಂತ ಬಂದಿದ್ದೀನಿ. ಎಣ್ಣೆ ಅಕ್ಕಪಕ್ಕ ಇದ್ರು ಅದಕ್ಕೆಲ್ಲ ನೀವು ಇನ್ಫ್ಲುಯೆನ್ಸ್ ಆಗ್ತಲೆ ನೀವು ಹೆಲ್ತ್ನ ಚೂಸ್ ಮಾಡ್ತಾ ಇದ್ದೀರಾ. ಅಂದರೆ ನಾನು ಹೆಲ್ದಿಯಾಗಿರಬೇಕು, ನಾನು ದಪ್ಪ ಆಗಬೇಕು ಅಂತ. ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ ಅಂತ? ತುಂಬಾ ಜನ ನೋಡ್ತೀವಿ ಇವಾಗ ಒಂದು 20 ಇಯರ್ಸ್ಗೆ ಹಾರ್ಟ್ ಅಟ್ಯಾಕ್ ಈ ತರ ಬರುತ್ತೆ. ಹಂಗಾಗಿ ಓಕೆ, ಸೊ ನೀವು ಹೆಲ್ತ್ ಕಡೆ ಗಮನ ಕೊಡ್ತಾ ಇದ್ದೀವಿ. ಇವಾಗ ನಿಮಗೆ ಇದು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಿದ್ದೀರಲ್ಲ, ಸೊ ನೀವು ರೀಲ್ ನೋಡಿದ್ರಲ್ಲ, ರೀಲಲ್ಲಿ ನೋಡಿದ್ರೆ ರೀರಲ್ಲಿ ನೋಡ್ಬಿಟ್ಟೆ ಪರಿಸ್ಥಿತಿ ನಿಮ್ಗೆ ನಂಬಿಕೆ ಬಂತಾ ಅದು ಹೇಗೆ ಅಂತ? ನಂಬಿಕೆ ಬಂದಿದೆ. ಆಲ್ರೆಡಿ ಒಂದು ಬೇರೆ ಪ್ರೋಟೀನ್ ಯೂಸ್ ಮಾಡಿದ್ರೆ ಅದರಿಂದ ಓಕೆ ಅಂತ ಬರುತ್ತಲ್ಲ, ಬಿಡಿ, ನೇಮ್ ಬೇಡ. ರಿಸಲ್ಟ್ ಬಂದಿಲ್ವಾ? ಅದ್ರಲ್ಲಿ ಏನು ಅನ್ನಿಸ್ತಿಲ್ಲ, ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡೋಣ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಆ್ಯಕ್ಚುಲಿ ಸರ್ಪ್ರೈಸ್ ಕೊಡಬೇಕು ಅಂತ ನಾನೇ ಬಂದೆ ನಿಮಗೆ. ನನ್ನ ಕಡೆನೂ ಒಂದು ಚಿಕ್ಕ ಗಿಫ್ಟ್ ನಿಮಗೆ, ಒಂದು ಟೀ ಶರ್ಟ್ ಮತ್ತು ಸ್ಟಿಕ್ಕರ್ ನಿಮಗೆ. ಓಕೆನಾ? ನೀವು ವೆಯ್ಟ್ ಚೆಕ್ ಮಾಡ್ಕೊಳ್ಳಿ, ನನಗೆ ಪಿಕ್ಚರ್ ಕಳಿಸಿ. ಯೂಸ್ ಮಾಡೋದೆಲ್ಲ ನಿಮ್ಗೆ ಕಾಲ್ ಮಾಡಿ ಹೇಳ್ಕೊಡ್ತೀನಿ. ಮತ್ತು ನೀವು 1 ಮಂತ್ ಆದಮೇಲೆ ನಿಮಗೆ ಎಷ್ಟಾಗುತ್ತೆ ಇಂಪ್ರೂವ್ಮೆಂಟ್ ಹೇಳ್ತೀನಿ. ಏನಾರು ಇದ್ದು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ಆಯಿತಾ? ಥ್ಯಾಂಕ್ ಯು ಸೊ ಮಚ್.